ನಿಮಿಷದಲ್ಲಿ ಸಭಾಧ್ಯಕ್ಷರೇ ದಯವಿಟ್ಟು ತಾವು ಅವಕಾಶ ಕೊಡಿ. ನಾನು ವಿರೋಧ ಪಕ್ಷದ ನಾಯಕರಿಗೆ ನೀವು ಪ್ರದೀಪ್ ಅವರೇ, ನೀವು ಮಾತ್ರ ನಾವು ಹೇಳಿದ ಸ್ವಲ್ಪ ಕೇಳಬೇಕು. ನೀವು ನಿಲ್ಲುವ ಸೂಚನೆ ಮಂಡಿಸಿದ್ರಿ. ಈ ಅಸೆಂಬ್ಲಿ ಒಳಗಡೆ ಏನಾಗಿದೆ ಅದರ ಬಗ್ಗೆ ಮಾತು ಬನ್ನಿ. ಇಲ್ಲ ನಾನು ಹೇಳ್ತಾ ಇದ್ದೀನಿ. ಆಯ್ತು, ಅದಕ್ಕೆ ನೀವು ಸೀಮಿತವಾಗಿ ಬನ್ನಿ ಅಂತ ಅರ್ಥೈಸ್ತಿದ್ದೀನಿ ಸಭಾಧ್ಯಕ್ಷರೇ. ಇವತ್ತು ಒಂದ್ ನಿಮಿಷ ಸಭಾಧ್ಯಕ್ಷರೇ, 10 ಆಂಬ್ಯುಲೆನ್ಸ್ ಬಿಟ್ಟು 12 ನಿಮಿಷದಲ್ಲಿ ನನ್ನ ಅಸೆಂಬ್ಲಿಯಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಜನರನ್ನ ಕಾಪಾಡ್ತಿದ್ದೀನಿ. ಅದಕ್ಕೆ ಅವ್ರು ಇಂಥ ಪದಗಳು ಬಳಸ್ತಾರೆ. ನಾನು ಗೆದ್ದ ನಂತರ ಡಿಜಿಟಲ್ ಕ್ರಾಂತಿಗೆ ಮುನ್ನುಡಿ ಬರೀತಾ ಇದ್ದೀನಿ, ಆ ಕಾರಣಕ್ಕೆ ಇವರು ಪದಗಳು ಬಳಸ್ತಾರೆ. ಅಪ್ಪ ಅಮ್ಮ ಇಲ್ದಿರೋ 52 ಮಕ್ಕಳಿಗೆ ನಾನು ದಾರಿ ದೀಪ ಆಗಿದ್ದೀನಿ, ಅದಕ್ಕೆ ಈ ಪದ ಬಳಸ್ತಾರೆ. ಆರ್ ಅಶೋಕಣ್ಣ ಅವರೇ, ದಯವಿಟ್ಟು ಅಂತ ಪದಗಳು MLAಗಳು ಬಳಸ್ಲಿ, ನಾವು ಫೈಟ್ ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರು, ತಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ, ಅಂತ ಪದಗಳನ್ನ ತಾವು ಬಳಸ್ತೀರಾ, ನನಗೆ ಬಹಳ ಬೇಸರ ಆಗುತ್ತೆ. ಸಭಾಧ್ಯಕ್ಷರೇ, ಈಗ ಇದಕ್ಕೆ ನಾನು ಆರ್ ಅಶೋಕ್ ಅವರ ಉತ್ತರವನ್ನ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಗಲಾಟೆ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ವೆಲ್ಲಲ್ಲಿದ್ದರು, ನಾನು ಇಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನು ಕೆಟ್ಟ ಪದ ಉಪಯೋಗ ಮಾಡಿದ್ದೀನಿ ಅಂತ ಅವರು ನನ್ನ ಬಗ್ಗೆ ನಿಮಗೆ ಅವಾಚ್ಯ ಶಬ್ದಗಳು, ಕೆಟ್ಟ ಅಂದ್ರೆ ಅದನ್ನೇ ಅವಾಚ್ಯನೇ ನಿಮ್ಮ ಲೆಕ್ಕದ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ದಾಖಲೆಗಳನ್ನೆಲ್ಲ ಕೇಳಿದೆ. ನಾನು ದಾಖಲೆಗಳಲ್ಲಿ ನಾನೇ ಇಲ್ಲ, ಇಲ್ಲಿ ಯಾವುದೂ ಇಲ್ಲ. ದಾಖಲೆಗಳಲ್ಲಿ ಯಾವುದು ಕೂಡ ನಾನು ಆ ಥರ ಪದ ಬಳಸಿರೋದು ಇಲ್ಲ. ಬೇಡ ಯಾಕೆ ಪಾಪ, ಅವರು ನಮ್ಮ ಹುಡುಗನೇ, ಅವನು ಆ ಥರದ್ದು ಯಾವುದೂ ಇಲ್ಲಿ ಇಲ್ಲ. ನಾನು ಅದನ್ನು ದಾಖಲೆ ಏನು ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಈಗ ಪ್ರದೀಪ್ ಈಶ್ವರ್ ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಬಹಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ. ಅವರು ಬಹಳ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ. ನಾವೇನು ಅದನ್ನು ಪ್ರಶ್ನೆ ಮಾಡಿಲ್ಲ. ಆದರೆ ನಾನು ಹೇಳಿರೋದು ಯಾವುದೂ ರೆಕಾರ್ಡಲ್ಲಿ ಹೋಗಿಲ್ಲ, ಯಾವುದೂ ರೆಕಾರ್ಡಲ್ಲಿ ಇಲ್ಲ. ಅಕಸ್ಮಾತ್ ಇದ್ದರೆ ನಾವು ಹೇಳ್ದಂಗೆ ಅದನ್ನು ದಯವಿಟ್ಟು ತೆಗೆಸಿ, ತಪ್ಪಾಗಿದ್ರೆ ತಪ್ಪೇ, ಪ್ರಶ್ನೆನೇ ಇಲ್ಲ. ಈಗ